ನಮಸ್ಕಾರ. ಇವತ್ತು ನನ್ನ ಹತ್ರ ಇದೆ 70mai Dashcam Pro. ಇದರಲ್ಲಿ ಇನ್ಬಿಲ್ಡ್ GPS ವಿತ್ ವೈಫೈ ಇದೆ. ಸೊ ಈಗಿನ ಟ್ರಾಫಿಕಲ್ಲಿ ಡ್ಯಾಶ್ಕ್ಯಾಮ್ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಅಂದ್ಕೊಂಡು ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದರ ಅನ್ಬಾಕ್ಸಿಂಗ್, ಸೆಟಪ್ ಮತ್ತು ಇನ್ಸ್ಟಾಲೇಷನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಏನಪ್ಪ ಅಂತಂದರೆ ಕೆಳಗಡೆ ಇದೆಯಲ್ಲ ಆ ಸಬ್ಸ್ಕ್ರೈಬ್ ಬಟನ್ನಾಗಿ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಈ ಕ್ಯಾಮ್ನ ಕಾರಲ್ಲಿ ಸೆಟಪ್ ಮಾಡ್ತಾ ಇರ್ತೀನಿ, ಅಷ್ಟರಲ್ಲಿ ನೀವು ಹೋಗಿ ಅನ್ಬಾಕ್ಸನ್ನ ನೋಡ್ಕೊಂಬನ್ನಿ. ಇದರ ಪ್ಯಾಕೇಜ್ ತುಂಬ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿದೆ ಸಪೋರ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಸ್ಪೆಸಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ 12,000 ಚೇಂಜ್ ಅಂತ MRP ಇದೆ. ಬಟ್ ನನಗೆ ಸಿಕ್ಕಿತ್ತು ಇದು ಅರೌಂಡ್ 7,500ಗೆ, ಇನ್ಕ್ಲೂಡಿಂಗ್ ಮೆಮೊರಿ ಕಾರ್ಡ್. ನೋಡ್ಬೋದು ಅಲ್ಲಿ 64GB ಮೆಮೊರಿ ಕಾರ್ಡ್ ಕೂಡ ಇದೆ, ಅದು ಕ್ಲಾಸ್ 10 ಮೆಮೊರಿ ಕಾರ್ಡ್. ಸೊ ಬನ್ನಿ ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಇದರಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಒಂದು ಪ್ಯಾಕ್. ಸೊ ಇದರಲ್ಲಿ ಯೂಸರ್ ಮ್ಯಾನ್ಯಲ್ ಇದೆ ಅಂತ ಅನ್ಕೋತೀನಿ. ಎಸ್, ಯೂಸರ್ ಮ್ಯಾನ್ಯಲ್, ಎಲೆಕ್ಟ್ರೋಸ್ಟಾಟಿಕ್ ಸ್ಟಿಕ್ಕರ್ಸ್ ಕೂಡ ಇದೆ, ಎರಡಿದೆ. ಸೊ ಒಂದು ನೆಕ್ಸ್ಟ್ ಎಡಿಷನಲ್ಲಿ ಇದ್ರಿ ಅಂತ ಕೊಟ್ಟಿದ್ದಾರೆ ಅನ್ಕೋತೀನಿ. ಸೊ ಯೂಸರ್ ಮ್ಯಾನ್ಯಲ್ ನಮ್ಗೆ ಅವಶ್ಯಕತೆ ಇಲ್ಲ. ಸೊ ಒಂದು ಡಬಲ್ ಸ್ಟೈಲ್ ಸ್ಟಿಕ್ಕರ್ ಕೂಡ ಇದೆ. ಸೊ ಇದು ಬಂದು ನಮ್ಮ ಕ್ಯಾಮ್, ಡ್ಯಾಶ್ ಕ್ಯಾಮ್ A500 ಕ್ಯಾಮ್ರಾ ಕ್ರೆಡ್ ಕೂಡ ಆಗುತ್ತೆ. ಇದು ಅಡಿಷನಲ್, ಮೊದಲು ಇಲ್ಲಿ ಖಾಲಿ ಬರ್ತಿತ್ತು, ಇದು GPS ಇರೋದ್ರಿಂದ ಇನ್ಕ್ಲೂಡೆಡ್ ಆಗಿದೆ. ಸೊ ಅಡಿಷನಲ್ 4 ಬಟನ್ಸ್ ಕೂಡ ಇದೆ, ಒಂದು ಪವರ್ ಬಟನ್ ಕೂಡ ಇದೆ, ಅದನ್ನಲ್ಲಿ ಸ್ಪೆಸಿಫೈ ಕೂಡ ಮಾಡಿದ್ದಾರೆ. ಸೊ ಇನ್ನೇನಿದೆ ಒಳಗಡೆ ನೋಡೋಣ. ಇದು ಜೊತೆಗೆ ಕೇಬಲ್ ಇರಬೇಕು. ಎಸ್, ಕೇಬಲ್ ಇದೆ. ಇನ್ನೇನಾರು ಇದೆಯಾ? ಹಾಂ, ಕೇಬಲ್ ಇದೆ. ಇದು ಕನೆಕ್ಟರ್ ಹೋಲ್ಡರು, ಅದು ಇಟ್ಕೊಳ್ಳೋ ಸೈಡ್ಗೆ. ಸೊ ಇದನ್ನು ವೈರ್ನ ಇನ್ಸರ್ಟ್ ಮಾಡೋಕ್ಕೆ ಟೂಲ್ ಇದು. ಜೊತೆಗೆ ಮೈಕ್ರೋ USB ಕೇಬಲ್, ಲೆಂತು ಸಾಕಷ್ಟಿದೆ, ಈಸಿಯಾಗಿ ನಮ್ಮ ಡ್ಯಾಶ್ಬೋರ್ಡ್ ಕೆಳಗಡೆ ಕನೆಕ್ಟ್ ಮಾಡೋಕ್ಕೆ ಆಗುತ್ತೆ. ಇನ್ನೇನಿದೆ ಇದರಲ್ಲಿ? ಅಡಾಪ್ಟರ್, ಎಸ್ ಅಡಾಪ್ಟರ್ ಕೂಡ ಇದೆ, 12 volts ಅಡಾಪ್ಟರ್. ಇದು ಅದರಲ್ಲೇ ಜೊತೆಗೆ ಬರುತ್ತೆ. ಸೊ ನಾವು ಹಾರ್ಡ್ವೇರ್ ಕಿಟ್ನ ಯೂಸ್ ಮಾಡ್ತಿಲ್ಲ ಅಂತಂದರೆ ಈ ಅಡಾಪ್ಟರ್ಗೆ ಡೈರೆಕ್ಟಾಗಿ ಕನೆಕ್ಷನ್ ಕೊಟ್ಕೋಬೋದು. ಸೊ ಕ್ಯಾಮ್ ಬಂದು ಇದರಲ್ಲಿ ನೋಡ್ಬೋದು, ಇಲ್ಲಿ ನೀವು ಕಾಣಿಸ್ತಿಲ್ಲ ಅನ್ಕೋತೀನಿ, 5 voltiಂದ 2 amp ತನಕ ನೀವು ಪವರ್ ಸಪ್ಲೈನ ಇದಕ್ಕೆ ಕೊಡ್ಬೋದು. ಸೊ ಕ್ಯಾಮ್ರಾನ ನೀವು ರೊಟೇಟ್ ಮಾಡ್ಕೋಬೋದು. ನೀವು ಇನ್ಸ್ಟಾಲ್ ಆದಮೇಲೆ ಕೂಡ ನೀವು ರೊಟೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದು ಮೆಮೊರಿ ಕಾರ್ಡ್ ಹಾಕೋಕ್ಕೆ ಜಾಗ, ಇನ್ನೊಂದು ಪವರ್ ಕೇಬಲ್ ಕೊಡೋಕ್ಕೆ ಜಾಗ. ಇದು ಪವರ್ ಬಟನ್, ಅದು ಬಿಟ್ಟರು 4 ಹಾರ್ಡ್ ಬಟನ್ಸ್ ಕೂಡ ಇದರಲ್ಲಿ ಇದೆ. ಸೊ ಇದು ಇದರ ಅನ್ಬಾಕ್ಸಿಂಗ್. ಸೊ ಈಗ ಸೆಟಪ್ ಮಾಡೋಣ ಬನ್ನಿ. ಸೊ ನೀವು ಪವರ್ ಕನೆಕ್ಟ್ ಮಾಡಿದ ತಕ್ಷಣ ನಿಮಗೆ ಫಸ್ಟು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ. ಸೊ ನಮಗೆ ಆಬ್ವಿಯಸ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟು ಮುಂದೆ ಹೋದರೆ ಇಲ್ಲಿ ನಿಮಗೆ 3 ಇಂಡಿಕೇಶನ್ ತೋರಿಸುತ್ತೆ. ಅದು ಆ ಲೈಟು ಗ್ರೀನ್ ಇದ್ರೆ ರೆಕಾರ್ಡ್ ಆಗ್ತಿದೆ ಅಂತಂತ, ಬ್ಲೂ ಇದ್ದರೆ ನಾನ್ ರೆಕಾರ್ಡಿಂಗ್, ರೆಡ್ ಇದ್ದರೆ ಎರರ್ ಅಂತ. ಸೊ ಇದು ಬೇಸಿಕ್. ನೆಕ್ಸ್ಟ್ ಹೋದರೆ ಇದು ಪವರ್ ಬಟನ್ನ ಆನ್ ಮಾಡೋದು ಹೇಗೆ, ಕ್ಯಾಮ್ನ ಆಫ್ ಮಾಡೋದು ಹೇಗೆ ಅನ್ನೋ ಒಂದು ಇನ್ಸ್ಟ್ರಕ್ಷನ್ನ ಕೊಡ್ತಾ ಇದ್ದಾರೆ. ಓಕೆ, ಅದೆಲ್ಲ ಬೇಸಿಕ್ಸ್, ಅದನ್ನೇ ಮತ್ತೆ ಪದೇ ಅದೇ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೋಗೋಣ. ಸೊ ಇನ್ನು ಪವರ್ ಬಟನ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಟೈಮಿಂಗು, ಸೊ ಮುಂಬೈ ಸೆಲೆಕ್ಟ್ ಮಾಡೋಣ 5:30. ನೆಕ್ಸ್ಟು ಡೇಟನ್ನು ಕೂಡ ಮ್ಯಾನ್ಯಲಾಗಿ ಸೆಟ್ ಮಾಡ್ಕೋಬೋದು, ಇಲ್ಲ ಆಮೇಲೆ ಕೂಡ ಸೆಟ್ ಮಾಡ್ಕೋಬೋದು. ಸೊ ಜಸ್ಟ್ ನೆಕ್ಸ್ಟ್ ಹೋಗೋಣ. ಸೊ ಮೆಮೊರಿ ಕಾರ್ಡ್ನ ಇನ್ಸರ್ಟ್ ಮಾಡಿ ಅಂತ ಬರ್ತಾ ಇದೆ. ನನ್ನ ಹತ್ರ ಆಲ್ರೆಡಿ 64GB ಮೆಮೊರಿ ಕಾರ್ಡ್ ಇದೆ, ಅದನ್ನು ನಾನು ಇದಕ್ಕೆ ಇನ್ಸರ್ಟ್ ಮಾಡ್ತೀನಿ. ಬನ್ನಿ. ಇದಕ್ಕೆ ಕ್ಲಾಸ್ 10A ಮೆಮೊರಿ ಕಾರ್ಡ್ ಆಗಬೇಕು, ಬೇರೆ ತಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಬೈ ಮಾಡಬೇಕಾದ್ರೆ ಕ್ಲಾಸ್ 10 ಮೆಮೊರಿ ಕಾರ್ಡ್ನೇ ಪರ್ಚೇಸ್ ಮಾಡಿ. ಸೊ ಇನ್ಸರ್ಟ್ ಮಾಡಿದ ತಕ್ಷಣ ಮೆಮೊರಿ ಕಾರ್ಡ್ನ ಫಾರ್ಮ್ಯಾಟ್ ಮಾಡಿ ಅಂತ ಬರ್ತಾಯಿದೆ. ಸೊ ಫಾರ್ಮ್ಯಾಟ್ ಮಾಡೋಣ. ಸೊ ಫಾರ್ಮ್ಯಾಟಿಂಗ್ ಆಯಿತು. ಸೊ ನೋಡ್ಬೋದು ಈ ಕಡೆ ಗ್ರೀನ್ ಲೈಟ್ ಬರ್ತದೆ, ಅಂದರೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಒಳಗಡೆ ಏನೆಲ್ಲ ಸೆಟ್ಟಿಂಗ್ ಇದೆ ನೋಡೋಣ. ಫಸ್ಟು ವಿಡಿಯೋ ಸೆಟ್ಟಿಂಗ್ ಅಂತ ಇದೆ. ಎಸ್, ಎಮರ್ಜೆನ್ಸಿ ವಿಡಿಯೋ, ಅದರಲ್ಲಿ ಹೈ ಸೆನ್ಸಿಟಿವಿಟಿ, ಲೋ ಸೆನ್ಸಿಟಿವಿಟಿ, ಡಿಸೇಬಲ್ ಅಂತ ಇದೆ. ಸೊ ಇಲ್ಲಿ ಹೈಯೇ ಇರಲಿ ಅಲ್ವಾ, ಸೊ ಅದನ್ನು ಹಾಗೆ ಇಟ್ಕೊಳ್ಳೋಣ ಹೈಯಲ್ಲಿ. ನೆಕ್ಸ್ಟು ಪಾರ್ವಿಂಗ್ ಸರ್ವರೆನ್ಸ್ ಅಂತ ಇದೆ. ಸೊ ಅದು ಹೈಯೇ ಇರಲಿ, ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಲ್ಯಾಪ್ಸ್ ವಿಡಿಯೋ ಅಂತ ಇದೆ.
ಸೊ ಈ ಲ್ಯಾಬ್ಸ್ ವಿಡಿಯೋ ಏನಪ್ಪ ಅಂತಂದರೆ ಇದನ್ನು ನಾವು ಪವರ್ ಕೇಬಲ್ನ ಫ್ಯೂಸಿಗೆ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಹಾರ್ಡ್ವೇರ್ ಕೇಬಲ್ ಅಂತ ಕಿಟ್ ಅಂತ ಹೇಳ್ತಾರೆ. ಅದಕ್ಕೆ ಅಡಿಷನಲ್ಗೆ ₹1800 ಇಲ್ಲ ₹500 ಅಂತ ಇರುತ್ತೆ. ಅದನ್ನು ಪೇ ಮಾಡಿ ನೀವು ಫ್ಯೂಸ್ ಡೈರೆಕ್ಟಾಗಿ ಕನೆಕ್ಷನ್ ಕೊಟ್ಟರೆ ನಿಮ್ಮ ಗಾಡಿ ಪಾರ್ಕ್ ಮಾಡಿ ಏನಾದ್ರು ಸೆನ್ಸರ್ನ ಯೂಸ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಕ್ಯಾಮ್ರಾ ಆನ್ ಆಗುತ್ತೆ. ಕರೆಂಟ್ಲಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಕೇಬಲ್ ನಾಟ್ ಡಿಟೆಕ್ಟೆಡ್ ಅಂತ ಬರ್ತಾಯಿದೆ. ನಾನು ಗಾಡಿ ಪವರ್ ಆನ್ ಆಗಿದ್ರೆ ಮತ್ತು ಇಗ್ನಿಷನ್ ಆಗಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟು ರೆಕಾರ್ಡಿಂಗ್ ಡ್ಯೂರೇಷನ್. ಇದರಲ್ಲಿ 1, 2, 3 ಮಿನಿಟ್ಸ್ ಇದೆ. ನಿಮ್ಗೆ ಎಷ್ಟು ಬೇಕು ಅದು ಇಟ್ಕೋಬೋದು. ನಾನು ಸದ್ಯಕ್ಕೆ 2 ಮಿನಿಟ್ಸ್ ಇಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಕೋಡಿಂಗ್ ಅಂತ ಇದೆ. ಸೊ ಅದರಲ್ಲಿ ಏನು ಡಿಫಾಲ್ಟ್ ಸೆಟ್ಟಿಂಗ್ ಇರುತ್ತೋ ಅದನ್ನೇ ಬಿಟ್ಬಿಡಿ. ಹೈ ಕಂಪ್ಯಾರಿಸನ್ ರೇಷಿಯೋ. ನೆಕ್ಸ್ಟ್ ವೀಡಿಯೋ ರೆಸಲ್ಯೂಷನ್ನು. ಸೊ ಇದರಲ್ಲೂ ಹೈ ಇಟ್ಕೊಂಡಷ್ಟು ನಮಗೆ ವೀಡಿಯೋ ಕ್ಲಿಯರಿಟಿ ಬರುತ್ತೆ. ನಾನೇನು ಚೇಂಜ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇದರಲ್ಲಿ ಏನೋ ಡಿಫಾಲ್ಟ್ ಸೆಟ್ಟಿಂಗ್ಸ್ ಇದೆ, ಅದನ್ನು ಚೇಂಜ್ ಮಾಡ್ತಾ ಇದ್ರೇ ಬೆಟರು. ಮತ್ತು SDR ಇದೆ, ಸೊ ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಪೀಡ್ ಮತ್ತು ಲ್ಯಾಟಿಟ್ಯೂಡ್. ಇದು GPS ಇರೋದ್ರಿಂದ ಸೊ ನಮಗೆ ಸ್ಪೀಡ್ ಮತ್ತು ಲ್ಯಾಟಿಟ್ಯೂಡ್ ಕೂಡ ಡಿಸ್ಪ್ಲೇ ತೋರಿಸುತ್ತೆ. ಅದನ್ನು ಎನೇಬಲ್ ಮಾಡ್ಕೊಂಡ್ರೆ ಒಳ್ಳೆಯದು. ಎಮರ್ಜೆನ್ಸಿ ವೀಡಿಯೋ. ಸೊ ಏನಾದರೂ ನಿಮಗೆ ಮೋಷನ್ ಡಿಟೆಕ್ಟ್ ಆದರೆ ಅದು ಆಟೋಮೆಟಿಕ್ ರನ್ ಆಗುತ್ತೆ. ನೆಕ್ಸ್ಟ್ ಬನ್ನಿ ಸಿಸ್ಟಮ್ ಸೆಟ್ಟಿಂಗ್ ಹೋಗೋಣ. ಹಾಟ್ಸ್ಪಾಟ್ ಇದೆ. ಸೊ ಹಾಟ್ಸ್ಪಾಟ್ ಯೂಸ್ ಮಾಡಿಕೊಂಡ್ರೆ ಕೂಡ ನಾವು ಮೊಬೈಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳಕ್ಕಾಗೋದು, ಮೊಬೈಲ್ನ ಕನೆಕ್ಟ್ ಮಾಡೋಕ್ಕಾಗೋದು, ಈಸಿ ಆಗೋದು. ಸೊ ಮೊಬೈಲ್ನ ಅಪ್ಲಿಕೇಶನ್ ಕನೆಕ್ಷನ್ನು ಅದನ್ನು ಹೇಗೆ ಮಾಡೋದನ್ನ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಸೊ ಅದರ ಪಾಸ್ವರ್ಡ್ ಕೂಡ ಇಲ್ಲೇ ಬರ್ತಾ ಇದೆ, ಎನೇಬಲ್ ಮಾಡಿದ್ದೀವಿ. ಸೊ ಪವರ್ ಆನ್ ವೈಫೈ. ಸೊ ಇದು ಅಂದರೆ ಇದನ್ನು ಆನ್ ಮಾಡಿಬಿಟ್ಬಿಟ್ರೆ ನೀವು ಯಾವಾಗಲೇ ಕೂಡ ಕ್ಯಾಮ್ರಾನ ಇಗ್ನಿಷನ್ ಆನ್ ಮಾಡಿಸೋ ಯಾವಾಗ ಕ್ಯಾಮ್ರಾ ಆನ್ ಆಗುತ್ತೆ ಆಟೋಮೆಟಿಕ್ಲಿ ವೈಫೈನೂ ಎನೇಬಲ್ ಆಗಿರುತ್ತೆ. ಸೊ ಈಸಿಯಾಗಿ ನಾವು ಮೊಬೈಲ್ ಆಕ್ಸೆಸ್ ಮಾಡ್ಬೋದು. ಸೊ ವಾಯ್ಸ್ ರೆಕಾರ್ಡಿಂಗು ಇದೆ. ಆನ್ ಅಂತ ಬೇಕಾದ್ರೆ ಬೇಡ ಅಂತ ಮಾಡ್ಬೋದು. ADS ಅದು ಕೊಲಾಬ್ರೇಷನ್ ಎಲ್ಲ ಮಾಡಬೇಕು. ಇದನ್ನು ಆಮೇಲೆ ಮಾಡೋಣ. ಬನ್ನಿ ಈಗ ಇನ್ಸ್ಟಾಲೇಷನ್ ಮಾಡೋಣ. ಇನ್ಸ್ಟಾಲೇಷನ್ಗೆ ಫಸ್ಟು ನೀವು ಕ್ಯಾಮ್ರಾ ಆ್ಯಂಗಲ್ನ ಸೆಟ್ ಮಾಡಿಕೊಡಿ, ಎಲ್ಲ ಹಾಕಬೇಕು ಅಂತ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಟ್ಯಾಟಿಕ್ ಏನಿದೆ ಆ ಸ್ಟಿಕ್ಕರ್ನ ಅಂಟಿಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ಮೊದಲು ನೀವು ಮೈಕ್ರೋಫೈಬರಲ್ಲಿ ಗ್ಲಾಸ್ನ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಫಸ್ಟ್ ಆ್ಯಂಗಲ್ನ ನೋಡಿಕೊಂಡು ಆಮೇಲೆ ಅದು ಬ್ರಾಕೆಟ್ ಅಂತ ಇರುತ್ತೆ ಅದನ್ನು ನೀವು ಅಲ್ಲಿಗೆ ಅದು ಡಬಲ್ ಸ್ಟೇಜ್ ಸ್ಟಿಕ್ಕರ್ ಇರುತ್ತೆ ಅದನ್ನು ಕಿತ್ತು ಅಂಟಿಸ್ಕೊಳ್ಳಿ. ಆಮೇಲೆ ನಾವು ಏನು ಸೆಟಪ್ ಮಾಡಿದ್ದೀವಿ ಆ ಕ್ಯಾಮ್ರಾನ ಅಲ್ಲಿಗೆ ಅಡ್ಜಸ್ಟ್ ಮಾಡಿದ್ರೆ ಅಲ್ಲಿಗೆ ನಮ್ಮ ಇನ್ಸ್ಟಾಲೇಷನ್ ಆಫ್ ಕ್ಯಾಮ್ರಾ ಮುಗಿತು. ಇನ್ನು ಉಳಿದಿರೋದು ಕೇಬಲ್ನ ನಾವು ನೀಟಾಗಿ ಇನ್ಸರ್ಟ್ ಮಾಡಬೇಕು. ಎಲ್ಲೂ ಹೊರಗಡೆ ಕೇಬಲ್ ಕಾಣಬಾರ್ದು, ಕಂಡ್ರೆ ಚೆನ್ನಾಗಿರಲ್ಲ. ನಾನೇನು ಮಾಡಿದ್ದೀನಿ, ಮೇಲಿಂದ ಫುಲ್ ತೊಗೊಂಡು ಆ ಪಿಲ್ಲರಲ್ಲಿ ಇನ್ಸರ್ಟ್ ಮಾಡಿ ಸೈಡಲ್ಲಿ ಡೋರ್ದು ರಬ್ಬರ್ ಪ್ಯಾಡ್ ಬರುತ್ತೆ, ಆ ರಬ್ಬರ್ ಪ್ಯಾಡಲ್ಲಿ ಇನ್ಸರ್ಟ್ ಮಾಡಿ ನಿಮಗೆ ನೋಡ್ಬೋದು ಅಲ್ಲಿ ಕೇಬಲ್ ಹೋಗಿದೆ ಅಂತಲೇ ಕಾಣಿಸ್ತಿಲ್ಲ. ಸೊ ಫುಲ್ ಕೆಳಗಡೆ ಬಂದರೆ ನೋಡಿ ಅಲ್ಲಿಂದ ತೊಗೊಂಡು ಅಲ್ಲಿಗೆ ಮತ್ತೆ ಒಳಗೆ ಲೆಫ್ಟಲ್ಲಿ ತೊಗೊಂಡು ಫುಲ್ ಕೆಳಗಡೆ ಡ್ರೈವರ್ ಸೀಟ್ ಏನು ಕೆಳಗಡೆ ಇದೆ ಫುಲ್ ಕೆಳಗಡೆ ತೊಗೊಂಡು ಇಲ್ಲಿಗೆ ಬಂದರೆ ಇಲ್ಲಿ ತನಕ ವೈರ್ ಬರುತ್ತೆ. ಸೊ ನೀಟಾಗಿ ಅದು ಕೊಟ್ಟರೆ ಟೂರಲ್ಲಿ ಯೂಸ್ ಮಾಡಿ ನೀವು ಇಲ್ಲಿ ಒಳಗಡೆಯಿಂದ ಬಿಟ್ಟರೆ ಇಲ್ಲಿ ನೀವು ಆ 12 ವೋಲ್ಟ್ಸ್ ಅಡ್ಯಾಪ್ಟರ್ಗೆ ಕನೆಕ್ಟ್ ಮಾಡೋದು. ಇನ್ಸ್ಟಾಲೇಷನ್ ತುಂಬ ಸಿಂಪಲ್ಲು, ಯಾರು ಬೇಕಾದರೂ ಮಾಡ್ಬೋದು. ನೆಕ್ಸ್ಟ್ ನಾವು ಇವಾಗ ಅಪ್ಲಿಕೇಶನ್ ಸೆಟ್ಟಿಂಗ್ ಹೋಗೋಣ. ಸೊ 70mai ಅಪ್ಲಿಕೇಶನ್ ನೀವು ಆ್ಯಪ್ಸ್ಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಲಾಗಿನ್ ಆಗ್ತಿರೋದ್ರಿಂದ ನಮಗೆ ಲಾಗಿನ್ ID ಯೂಸರ್ ಇಲ್ಲ. ಸೊ ನೀವು ಸೈನ್ ಇನ್ ಮಾಡಬೇಕು. ನಿಮ್ಮ ಇಮೇಲ್ ಅಡ್ರೆಸ್ ಫೋನ್ ನಂಬರಿಂದ ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆದಮೇಲೆ ನಮ್ಮದು ಯಾವುದು ಮಾಡೆಲ್ ಅದನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಅಲ್ಲಿ ಇನ್ಸ್ಟ್ರಕ್ಷನ್ ತೋರಿಸ್ತಾರೆ. ಸೊ ಹಾಟ್ಸ್ಪಾಟ್ನ ಆನ್ ಮಾಡಿ ಅಂತ. ಆ ಹಾಟ್ಸ್ಪಾಟ್ನ ಆನ್ ಮಾಡಿದ್ರೆ ನಮಗೆ ಕಾಣಿಸ್ತಿದೆ ನೋಡಿ. ಸೊ ಪಾಸ್ವರ್ಡ್ ನಮಗೆ ಅಲ್ಲಿ ಎನೇಬಲ್ ಮಾಡಿದಾಗ ಬಂದರೆ ಸೇಮ್ ಪಾಸ್ವರ್ಡ್ನ ನಾವು ಕೊಟ್ಟು ಎಂಟ್ರ್ ಆಗಬೇಕು ಫಸ್ಟ್ ಟೈಮು. ಆಮೇಲೆ ನಾವು ಚೇಂಜ್ ಮಾಡ್ಕೋಬೋದು. ಸೊ ಕನೆಕ್ಟ್ ಮಾಡ್ಕೊಂಡ್ಮೇಲೆ ಡಿವೈಸ್ ಕನೆಕ್ಟ್ ಆಗಿದೆ. ಬ್ಯಾಕ್ ಮತ್ತು ನೀವು ಅಪ್ಲಿಕೇಶನ್ಗೆ ಹೋದರೆ ನಮ್ಮ ಡಿವೈಸ್ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ನೋಡ್ತಿರ್ಬೋದು ಡಿವೈಸ್ ಕನೆಕ್ಟೆಡ್ ಅಂತಿದೆ. ಮೇಲ್ಗಡೆ ಒಂದು ಯೂಸರ್ ಪ್ರೊಫೈಲ್ ಇದೆ. ಅಲ್ಲಿ ಹೋಗಿ ಕೂಡ ನಿಮ್ಮ ಯೂಸರ್ ನೇಮ್ ಆಗಿರ್ಬೋದು, ನಿಮ್ಮ ಏಜ್, ನಿಮ್ಮ ಡೀಟೇಲ್ಸ್ ಏನೇನಿದೆ ನೀವೆಲ್ಲ ಕೊಟ್ಟು ನಿಮ್ಮ ಡೀಟೇಲ್ಸನ್ನು ಅಲ್ಲಿ ಎಂಟ್ರ್ ಮಾಡ್ಕೋಬೋದು. ಬನ್ನಿ ಈಗ ಡಿವೈಸ್ ಒಳಗಡೆ ಹೋಗೋಣ. ಸೊ ಕನೆಕ್ಟೆಡ್ ಡಿವೈಸಲ್ಲಿ ಹೋದರೆ ನಿಮಗೆ ಲೈವ್ ಫೀಡ್ ಅಂದರೆ ಪ್ರೆಸೆಂಟಾಗಿ ಕ್ಯಾಮ್ರಾ ಏನು ರೆಕಾರ್ಡ್ ಮಾಡ್ತಿದೆ ಆ ರೆಕಾರ್ಡಿಂಗು ಅಲ್ಲಿ ತೋರಿಸುತ್ತೆ. ಕೆಳಗಡೆ ಆಲ್ಬಮ್ ಅಂತ ಇದೆ. ನೀವು ಆಲ್ಬಮ್ ಬತ್ತು ಒಳಗೆ ಹೋದರೆ ಅಲ್ಲಿ ಏನೆಲ್ಲ ವೀಡಿಯೋ ಸೇವ್ ಆಗಿದೆ ಎಲ್ಲ ಇನ್ಫಾರ್ಮೇಷನ್ನು ಅಲ್ಲಿ ಸಿಗುತ್ತೆ. ನೀವು ಹೋಗಿ ಅಲ್ಲಿ ವೀಡಿಯೋನ ಡೈರೆಕ್ಟಾಗಿ ನೋಡ್ಬೋದು. ನಿಮ್ಗೆ ಯಾವ ವೀಡಿಯೋ ಬೇಕು 1 ಮಿನಿಟ್ ಇಟ್ಕೊಂಡಿದ್ದೀನಿ, ತುಂಬ ವೀಡಿಯೋ ಆಲ್ರೆಡಿ ರೆಕಾರ್ಡ್ ಆಗಿದೆ. ಸೊ ಆ 1 ಮಿನಿಟ್ ವೀಡಿಯೋನ ಓಪನ್ ಮಾಡಿಕೊಂಡು ನೀವು ಕೆಳಗಡೆ ಡಿಲೀಟ್ ಮತ್ತು ಡೌನ್ಲೋಡ್ ಅಂತ ಆಪ್ಷನ್ ಇದೆ. ಸೊ ನೀವು ಡೌನ್ಲೋಡ್ ಒತ್ತಿದ್ರೆ ಆ ವಿಡಿಯೋ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ. ನೋಡ್ತಿರ್ಬೋದು, ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಸೊ ಇದು ಬಿಟ್ಟು ಜೊತೆಗೆ ಏನಪ್ಪ ಅಂತಂದರೆ ನಾವು ಕ್ಯಾಮ್ರಾದಲ್ಲಿ ಏನೆಲ್ಲ ಸೆಟ್ಟಿಂಗ್ಸ್ನ ಮಾಡಿದ್ವಿ ಆ ಸೆಟ್ಟಿಂಗ್ಸನ್ನು ನಾವು ಇಲ್ಲೂ ಕೂಡ ಮಾಡ್ಬೋದು. ಸೊ ನೀವು ಕ್ಯಾಮ್ರಾ ಒಳಗೆ ಎಂಟ್ರಾಗಿ ಮೇಲೆ 3 ಡಾಟ್ ಇರುತ್ತೆ,
ಅದು ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನ್ ನಾವೇನೇನು ಸೆಟ್ಟಿಂಗ್ನ ಕ್ಯಾಮ್ರಾದಲ್ಲಿ ಮಾಡಿದ್ವಿ ಆ ಸೆಟ್ಟಿಂಗ್ ಎಲ್ಲ ಇಲ್ಲೇ ಇರುತ್ತೆ. ನೀವು ಅಲ್ಲಿ ಮಾಡಿಲ್ಲ ಅಂತಂದ್ರೂ ಇಲ್ಲಿ ಬಂದು ಆರಾಮಾಗಿ ಮೊಬೈಲಲ್ಲಿ ಕೂತ್ಕೊಂಡು ನಿಮಗೆಲ್ಲ ಸೆಟ್ಟಿಂಗ್ಸ್ನು ಆನ್ ಮಾಡಬೇಕಾ, ಆಫ್ ಮಾಡಬೇಕಾ, ಇಲ್ಲ ಎಷ್ಟು ರೆಸೊಲ್ಯೂಷನ್ಸ್ ಬೇಕು, ಏನು ಬೇಕು ಅನ್ನೋದನ್ನು ನೀವು ಅಪ್ಲಿಕೇಶನಲ್ಲೇ ಸೆಟ್ ಮಾಡ್ಬೋದು. ಕ್ಯಾಮ್ರಾದಲ್ಲೇ ಸೆಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಸೊ ದಿಸ್ ಈಸ್ ಹೌ ದಿಸ್ A500 Dashcam ವರ್ಕ್ ಆಗೋದು. ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಸ್ಟಿಲ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ಇಲ್ಲ ಏನಾದರೂ ಕ್ಲಾರಿಫಿಕೇಷನ್ ಬೇಕು, ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತ ಈ ವಿಡಿಯೋಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟೋ ತನಕ ನೋಡಿದ್ದೀರ ಅಂತಂದಮೇಲೆ ವಿಡಿಯೋನ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಸೊ ಬನ್ನಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.